ನಮ್ಮೊಳಗೆ ಮಗನ ಭಾವವನ್ನು ಅನುಗ್ರಹಿಸಿದ, ನಮ್ಮನ್ನು ದೇವರ ಮಕ್ಕಳನ್ನಾಗಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14-15 ವಚನಗಳು. ರೋಮ 8:14-15. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ಈ ವಾಕ್ಯಗಳನ್ನು ನಾವು ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ದೇವರಾತ್ಮನು ತಾನೇ ನಮಗೆ ಬೋಧಿಸಲಿ. ಪರಲೋಕದ ತಂದೆಯು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಪ್ರೇರೆ, ಇದೊಂದು ಬಹಳ ಆದರಣೆ ಕೊಡುವಂತಹ ಒಂದು ಅದ್ಭುತವಾದ ದೇವರ ವಾಕ್ಯ. ಈ ವಾಕ್ಯದಲ್ಲಿ ನಾವು ಗ್ರಹಿಸತಕ್ಕ ಪ್ರಾಮುಖ್ಯವಾದ ಸಂಗತಿ, ದೇವರು ನಮ್ಮನ್ನ ತನ್ನ ಮಕ್ಕಳು ಎಂಬುದಾಗಿ ಕರೆಯುವುದಕ್ಕೆ ಆತನು ಇಷ್ಟಪಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ದೇವರ ಮಕ್ಕಳು ಎಂಬುದಾಗಿ ಪದವನ್ನು ಓದ್ತೇವೆ. ಇದೊಂದು ಸಂಬಂಧಕ್ಕೆ ಸಂಬಂಧಪಟ್ಟ ವಿಷಯ. ಮಕ್ಕಳು ಎಂಬುದಾಗಿ ಹೇಳೋದ್ರಿಂದ ಆತನು ನಮಗೆ ಇನ್ನೊಂದು ವಿಧದಲ್ಲಿ ಗೋಚರ ಆಗಿದ್ದಾನೆ, ತಂದೆಯಾಗಿ ಗೋಚರವಾಗ್ತಾನೆ. ಯೇಸುಕ್ರಿಸ್ತನ ಕುರಿತಾಗಿ ಬಹಳ ಅದ್ಭುತವಾದ ವಿಷಯ, ಅಥವಾ ಯೇಸುಕ್ರಿಸ್ತನ ಕುರಿತಾಗಿ ನಮಗೆ ದೊರಕಿದ ಲಾಭಗಳಲ್ಲಿ ಬಹಳ ಒಂದು ಶ್ರೇಷ್ಠವಾದ ವಿಷಯವೇನಂತ ಹೇಳಿದ್ರೆ, ಯೇಸುಕ್ರಿಸ್ತನು ದೇವರ ಮಗನಾಗಿ ಈ ಭೂಮಿಗೆ ಬಂದು ಆತನು ದೂರದ ದೇವರನ್ನ ನಮಗೆ ಸಮೀಪದ ತಂದೆಯಾಗಿ ಪ್ರಕಟಪಡಿಸಿದ, ಪರಿಚಯಪಡಿಸಿದ, ನಮಗೆ ತಂದೆಯನ್ನು ಒದಗಿಸಿದ. ಮತ್ತೊಮ್ಮೆ ಹೇಳ್ತೇನೆ, ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದ, ಅಂದ್ರೆ ದೇವರ ಮಗನಾಗಿ ಯೇಸು ಕ್ರಿಸ್ತನು ಭೂಮಿಗೆ ಬಂದು ಆತನಿಗೆ ತಂದೆಯಾದ ದೇವರು ಹೇಗೆ ತಂದೆಯೋ, ಆ ತಂದೆಯಾದ ದೇವರಿಗೆ ಈತನು ಹೇಗೆ ಮಗನೋ, ಹಾಗಾದ್ರೆ ನಮಗೂ ಪರಲೋಕದ ತಂದೆಯೋ ಹಾಗೇ ಆಗಬೇಕೆಂದು ದೂರದ ದೇವರನ್ನು ಆತನು ನಮಗೆ ಸಮೀಪದ ತಂದೆಯಾಗಿ ಪ್ರಕಟಪಡಿಸಿದ, ಪರಿಚಯಪಡಿಸಿದ, ಮತ್ತೆ ನಮಗೆ ಒದಗಿಸಿದ. ನಾನು ನಂಬ್ತೇನೆ, ಈ ರೀತಿಯಾಗಿ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಆತನು ನಮಗೆ ತಂದೆಯಾಗಿಯೂ ಆತನು ನಮ್ಮನ್ನ ಮಕ್ಕಳನ್ನಾಗಿಯೂ ಕಂಡದ್ರಲ್ಲಿ ಏನಿದೆ ಎಂಬುದಾಗಿ ನಾವು ಗ್ರಹಿಸುವುದಾದರೆ, ದೇವರು ನಮ್ಮನ್ನ ತನ್ನೊಳಗೆ ಸೇರಿಸಿಕೊಂಡಿದ್ದಾನೆ. ದೇವರು ನಮ್ಮನ್ನ ತನ್ನ ಐಕ್ಯತೆಯಲ್ಲಿ ಸೇರಿಸಿಕೊಂಡಿದ್ದಾನೆ, ತನ್ನ ಮನೆಯೊಳಗೆ ಸೇರಿಸಿಕೊಂಡಿದ್ದಾನೆ, ತನ್ನ ರಾಜ್ಯದೊಳಗೆ ಸೇರಿಸಿಕೊಂಡಿದ್ದಾನೆ, ತನ್ನ ಜೀವದೊಳಗೆ ಸೇರಿಸಿಕೊಂಡಿದ್ದಾನೆ. ಇದೆಲ್ಲವೂ ನಮ್ಮನ್ನು ಬಹಳವಾಗಿ ಆಧರಿಸುವಂತ ವಿಷಯ. ಹಾಗಾದ್ರೆ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳುವುದಕ್ಕೆ ಹೇಗೆ ಸಾಧ್ಯ ಎನ್ನುವಂತ ವಿಚಾರಗಳು ಬರುವಾಗ ಇಲ್ಲಿ 14ನೇ ವಚನ ಹೇಳ್ತದೆ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಾಗಾದ್ರೆ ನಾವು ದೇವರ ಮಕ್ಕಳು ಆಗಿದ್ದೇವೆ ಎಂಬುದನ್ನು ಹೇಳುವಂತ ಅನೇಕ ವಚನಗಳಿವೆ. ಯೋಹಾನ ತನ್ನ ಸುವಾರ್ತೆಯಲ್ಲಿ ಬರೀತಾರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಆತನು ಎಂಬುದಾಗಿ ಹೇಳಿದ್ರೆ ದೇವರ ಮಗನನ್ನು ಅಂಗೀಕರಿಸಿದರು. ಹಾಗಾದ್ರೆ ದೇವರ ಮಗನ್ನು ನಮ್ಮೊಳಗೆ ಬಂದ್ರೆ ನಾವು ದೇವರ ಮಕ್ಕಳು. ಮಗನು ಒಳಗೆ ಬಂದದ್ರಿಂದ ತಂದೆಯಾದ ದೇವರು ಮಗನನ್ನು ಮಾತ್ರವಲ್ಲ, ಆ ಮಗನು ನಮ್ಮೊಳಗಿರೋದ್ರಿಂದ, ಅಥವಾ ತನ್ನ ಮಗನಾದ ಯೇಸು ಕ್ರಿಸ್ತನು ಯಾರಲ್ಲಿದ್ದಾನೋ ಅವರನ್ನು ಸಹ ತನ್ನ ಮಕ್ಕಳೆಂಬುದಾಗಿ ಆತನು ಪರಿಗಣಿಸ್ತಾನೆ, ತನ್ನ ಮಗು ಎಂಬುದಾಗಿ ಪರಿಗಣಿಸ್ತಾನೆ. ಅಂದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸ್ತಿರೋ, ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಬರೆದಾನೆ. ಅಧಿಕಾರ ಕೊಟ್ಟನು ಎಂಬುದಾಗಿ ಹೇಳಿದ್ರೆ, ಅಧಿಕಾರ ಎನ್ನುವಂತ ಮಾತಿನಲ್ಲಿ ಪವಿತ್ರಾತ್ಮ ಇದ್ದಾನೆ ಎಂಬುದನ್ನು ನಾವು ಗ್ರಹಿಸಬೇಕು. ಆ ಪವಿತ್ರಾತ್ಮನ ಹೇಗಿದ್ದಾನೆ? 14ನೇ ವಚನ ಅದನ್ನ ನಮಗೆ ಸ್ಪಷ್ಟೀಕರಿಸ್ತದೆ. ರೋಮ 8:14, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. 15ನೇ ವಚನದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡ್ತದೆ. ಹೇಗೆ? 2 ಭಾವಗಳನ್ನ ಮಾತನಾಡ್ತದೆ. ಪತ್ರಿಕೆಗಳಲ್ಲಿ ಭಾಷಾಂತರಕಾರರು ಕೆಲವೊಮ್ಮೆ ಆತ್ಮ ಎನ್ನುವಂತ ಪದವನ್ನು ಬಳಸುವಾಗ ಆತ್ಮ ಎನ್ನುವಂತ ಪದಕ್ಕೆ ಬದಲಾಗಿ ಪರ್ಯಾಯವಾಗಿ ಭಾವ ಎನ್ನುವಂತ ಪದವನ್ನು ಬಳಸ್ತಾರೆ. ಕೊರಿಂಥದಲ್ಲಿ ನಂಬಿಕೆಯ ಆತ್ಮ ಎಂಬುದಾಗಿ ಬೇರೆ ಭಾಷಾಂತರಗಳಲ್ಲಿ ಓದಿದ್ರೆ, ಈ ಬೈಬಲ್ ಸೊಸೈಟಿಯ ಬೈಬಲ್ನ ಭಾಷಾಂತರದಲ್ಲಿ
ನಾವು ನಂಬಿಕೆಯ ಭಾವ ಅಂತಲೂ ಓದ್ತೇವೆ, ಅಂದರೆ ನಂಬಿಕೆ ಆತ್ಮ. ಇಲ್ಲಿ ಮಗನ ಭಾವ ಎಂಬುದಾಗಿ, ದಾಸನ ಭಾವ ಅಂದರೆ ಮಗನ ಆತ್ಮ, ದಾಸನ ಆತ್ಮ ಎಂಬುದಾಗಿ ಓದ್ತೇವೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ಅಲ್ಲ. ನಂತರದಲ್ಲಿ ಬರ್ತದೆ, ಹಾಗಾದ್ರೆ ನಾವು ಏನನ್ನು ಹೊಂದಿದ್ದೇವೆ? ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಮಗನ ಭಾವವನ್ನು ಹೊಂದಿದವರು. ಹಾಗಾದ್ರೆ ಮಗನ ಆತ್ಮನನ್ನು ಹೊಂದಿದ್ದೇವೆ ಎಂಬುದಾಗಿ ಹೇಳಿದ್ರೆ, ಈಗ 14ನೇ ವಚನದಲ್ಲಿ ದೇವರ ಆತ್ಮನಾಗಿ ಕಾಣಿಸಿಕೊಂಡ ಪವಿತ್ರ ಆತ್ಮನು ಈಗ ನಮ್ಮೊಳಗೆ ಮಗನ ಆತ್ಮನಾಗಿದ್ದಾನೆ. ಪವಿತ್ರ ಆತ್ಮನ ನಮ್ಮೊಳಗೆ ಮಗನ ಆತ್ಮನಾಗಿ ಆತನು ದೇವರೊಂದಿಗೆ ಮಾತನಾಡುವಾಗ ಹೇಗೆ ಮಾತನಾಡ್ತಾನೆ, ನಮಗೆ ಆತನು ಒಂದು ಹೊಸ ಸಾಮರ್ಥ್ಯವನ್ನು ಕೊಟ್ಟು ಮಾತನಾಡ್ತಾನೆ. ಅದನ್ನೇ ವಾಕ್ಯ ಹೇಳ್ತದೆ. ಅದು ಹೇಗೆ ಹೇಳ್ತದೆ? ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ, ಈ ಭಾವದಿಂದ ನಾವು ದೇವರನ್ನು ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ಪವಿತ್ರಾತ್ಮನು ನಮ್ಮೊಳಗೆ ಮಗನ ಆತ್ಮನಾಗಿ ಆತನು ಕಾರ್ಯ ಮಾಡುವುದರಿಂದ, ಮಗನ ಆತ್ಮನಾಗಿ ನಮ್ಮೊಳಗೆ ವರ್ತಿಸುವುದರಿಂದ, ಈಗ ಆ ಪವಿತ್ರಾತ್ಮನು ನಮಗೆ ಯಾವ ವಿಧದಲ್ಲಿ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳಿದ್ರೆ, ಈಗ ನಾವು ಪರಲೋಕದ ದೇವರನ್ನು ನೋಡುವಾಗ ಪರಲೋಕದ ದೇವರೇ ಎಂಬುದಾಗಿ ಹೇಳುವುದಕ್ಕೆ ಬದಲಾಗಿ ಪರಲೋಕ ತಂದೆಯೇ, ಅಪ್ಪಾ ತಂದೆಯೇ ಎಂಬುದಾಗಿ ಕರೆಯುವಂಥ ಸಾಮರ್ಥ್ಯವನ್ನು ನಮಗೆ ಕೊಡ್ತಾನೆ. ಹಾಗಾದ್ರೆ ತಂದೆಗೂ ಮಗನಿಗೂ ಇರುವ ನಂಟನ್ನು ಆತ ನಮಗೆ ಕೊಡ್ತಾನೆ ಸುಲಭವಾಗಿ. ತಂದೆ ಮಗನ ನಂಟು ಬಂದರೆ, ಹಾಗಾದ್ರೆ ಇಲ್ಲಿ ಇನ್ನೂ ವಿಶೇಷವಾಗಿ ಬಾಧ್ಯತೆಗಳನ್ನ ಪಡ್ಕೊಂಡವು. ಅಪ್ಪನ ಆಸ್ತಿ ಯಾರಿಗೆ? ಮಕ್ಕಳಿಗೆ ಬಾಧ್ಯತೆ. ಹಾಗಾದ್ರೆ ದೇವರು ನಮಗೆ ಅನೇಕ ಬಾಧ್ಯತೆಗಳನ್ನ ಸಿದ್ಧ ಮಾಡಿದ್ದಾನೆ. ಆ ಬಾಧ್ಯತೆಗಳೆಲ್ಲವೂ ಯಾರಿಗೆ ಲಭ್ಯ? ಮಕ್ಕಳಿಗೆ ಲಭ್ಯ. ಹಾಗಾದ್ರೆ ನಾವು ಆತ ನಮಗೆ ಸಿದ್ಧ ಮಾಡಿದ ಬಾಧ್ಯತೆಗಳನ್ನ ನಾವು ಸಂಪಾದಿಸಿಕೊಳ್ಳಬೇಕೆನ್ನುವುದಕ್ಕಾಗಿ ದೇವರು ನಮ್ಮನ್ನ ತನ್ನ ಮಗನಲ್ಲಿ ನಮ್ಮನ್ನ ಮಕ್ಕಳನ್ನಾಗಿ ಅಂಗೀಕರಿಸಿ, ನಾವು ದೇವರೊಂದಿಗೆ ಮಕ್ಕಳಾಗುವಂತೆ ದೇವರಾತ್ಮನ ಅನುಗ್ರಹಿಸಿ, ಆ ದೇವರಾತ್ಮನ ನಮ್ಮೊಳಗೆ ಮಗನ ಭಾವದಿಂದ ನಮ್ಮ ಪರಲೋಕದ ತಂದೆಯೊಂದಿಗೆ ಮಾತನಾಡೋದಕ್ಕೆ ನಮ್ಮನ್ನು ಶಕ್ತರನ್ನಾಗಿಸುವಾಗ, ಮುಂದೆ ದೇವರು ಮುಂದಿನ ವಚನಗಳನ್ನ ಓದುವಾಗ ಬರ್ದದೆ ಮಕ್ಕಳಾಗಿದ್ದಾರೆ, ಬಾಧ್ಯರಾಗಿದ್ದೇವೆ. 16ನೇ ವಚನ ಹೇಳ್ತದೆ, ಪವಿತ್ರಾತ್ಮನ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾರೆ. ಹಾಗಾದ್ರೆ ಹೇಗೆ ಒಬ್ಬ ಭಕ್ತರಾಗಿ ನಾವು ದೇವರ ಭಕ್ತರು ಎಂಬುದಾಗಿ ಹೇಳುವುದಕ್ಕಿಂತಲೂ, ಅಥವಾ ಅರಸನಿಗೆ ಪ್ರಜೆಗಳು ಎಂಬುದಾಗಿ ಹೇಳುವುದಕ್ಕಿಂತಲೂ, ಆ ದೇವರು ಪರಲೋಕದ ತಂದೆಗೆ ನಾವು ಮಕ್ಕಳು ಎನ್ನುವಂಥ ಆತ್ಮ ಸಾಕ್ಷಿಯನ್ನು ನಮ್ಮ ಆತ್ಮದಲ್ಲಿ ಉಂಟು ಮಾಡುವ ಆತ್ಮನ ಪ್ರೇರೆ. ಇದು ಬಹಳ ಆಧರಣೆ. ಮಕ್ಕಳು ತಮಗೆ ಪ್ರೀತನವಾಗಿ ತೀರ ಸೋತು ಹೋಗುವಾಗ ಕೊನೆಯಲ್ಲಿ ಅವರು ತಮ್ಮ ಹೆತ್ತವರ ಬಳಿಗೆ ಬರ್ತಾರೆ. ಅವರ ಬಳಿ ಮುಚ್ಚಿಟ್ಟ ಸಂಗತಿಗಳನ್ನ ಅವರ ಬಳಿ ಹೇಳಿಕೊಂಡ ಮೇಲೆ ಅವರಿಗದು ಸರಿ ಸಮಾಧಾನ ದೊರಕುವಂಥದ್ದು, ಆದರಣೆ ದೊರಕುವಂಥದ್ದು. ಅಪ್ಪ ಅಮ್ಮನ ಬೆಂಬಲ ಸಿಕ್ಕಿದ ಮೇಲೆ ಮಕ್ಕಳಿಗೆ ಪ್ರಪಂಚದಲ್ಲಿ ಯಾವರ ಬೆಂಬಲವೂ ಅವಶ್ಯಕತೆಯೇ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಒಂದು ಆದರಣೆಗೆ ನಡೆಸುವಂಥ ಪರಿಶುದ್ಧ ಆತ್ಮ ಇದು ನಿನಗೆ ಅವಶ್ಯ, ಇದು ನಮಗೆ ಅವಶ್ಯ. ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ನಮ್ಮಲ್ಲಿ ಈ ವಿಧದಲ್ಲಿ ಇರುವುದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಪರಿಶುದ್ಧಾತ್ಮನೇ, ನಾವು ದೇವರ ಮಕ್ಕಳಾಗುವಂತೆ ನಮ್ಮಲ್ಲಿ ನೀನು ದೇವರಾತ್ಮನಾಗಿದೆ, ಅದಕ್ಕಾಗಿ ಸ್ತೋತ್ರ. ನಾವು ಪರಲೋಕದ ದೇವರೆನ್ನದೇ ಅಪ್ಪಾ ತಂದೆ ಎಂಬುದಾಗಿ ಕರೆಯುವುದಕ್ಕಾಗಿ, ಆ ಸಾಮರ್ಥ್ಯ ನಮ್ಮೊಳಗೆ ಉಂಟಾಗುವುದಕ್ಕಾಗಿ ನೀನು ನಮ್ಮೊಳಗೆ ಮಗನ ಆತ್ಮನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ದೇವರ ಆತ್ಮನೇ, ನೀನು ನಾವು ದೇವರನ್ನ ಯಾವ ವಿಧದಲ್ಲಿ ಸಂಪರ್ಕಿಸಬೇಕು ಅದಕ್ಕಾಗಿ ನೀನು ನಮಗೆ ದೊಡ್ಡ ಸಹಾಯವಾಗಿ ನಮ್ಮೊಳಗೆ ಮಗನ ಆತ್ಮನಾಗಿ ನಾವು ದೇವರಿಗೆ ಮಕ್ಕಳಾಗಿ ಹೇಗೆ ಆತನ ಮುಂದೆ ಕಾಣಿಸಿಕೊಳ್ಳಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಪ್ರವರ್ತಿಸಬೇಕು, ಅದಕ್ಕೆ ನೀನು ನಮ್ಮೊಳಗೆ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ. ದೇವರ ಮಕ್ಕಳೆನ್ನುವಂಥ ಒಂದು ಬಲವಾದ ಸಾಕ್ಷಿ ನಮ್ಮ ಆತ್ಮದಲ್ಲಿ ನೀನು ಉಂಟು ಮಾಡಿರುವುದಕ್ಕಾಗಿ ಸ್ತೋತ್ರ. ದೇವರು ನಮ್ಗೆ ಏರ್ಪಡಿಸಿದ ಎಲ್ಲಾ ಬಾಧ್ಯತೆಗಳಲ್ಲಿ ನಾವು ಸಹಬಾಧ್ಯರಾಗುವಂಥ ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನೇ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸಲಿ. ಅನೇಕರಿಂದ ತಿರಸ್ಕರಿಸಲ್ಪಟ್ಟವರು, ಅನೇಕರಿಂದ ವೇದನೆ ಅನುಭವಿಸಿದವರು, ಯಾರೂ ನಮ್ಮನ್ನು ಸೇರಿಸಿಕೊಳ್ಳುವವರಿಲ್ಲ. ನಾನು ಒಂಟಿ ಎಂಬುದಾಗಿ ಬಾಧೆ ಪಡುವ ಪ್ರತಿಯೊಬ್ಬವರಲ್ಲಿ ದೇವರಾತ್ಮನೆ ನೀನು ಈ ವಿಧವಾಗಿ ದೇವರನ್ನು ಆಧರಿಸು. ಕರ್ತನೆ, ಇಂಥ ಆದರಣೆ ಅವರೊಳಗೆ ಉಂಟಾಗುವಂತೆ ಅವರು ಯೇಸು ಕ್ರಿಸ್ತನನ್ನು ಸನ್ಮಾನಿಸಿ ಕ್ರಿಸ್ತನನ್ನು ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿ. ಪರಿಶುದ್ಧಾತ್ಮನೆ, ಕೂಡಲಿ ನೀನು ಅಂಥವರೊಳಗೆ ಇಂಥವನಾಗಿ ನೀನು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಈ ವಾಕ್ಯವನ್ನು ಕೇಳಿ ನಂಬಿದವರೆಲ್ಲರೂ ಇಂದಿನಿಂದ ನಾನು ದೇವರ ಮಗು ಎನ್ನುವಂಥ ಒಂದು ದೊಡ್ಡ ಸ್ಥೈರ್ಯದಿಂದ ಮುಂದುವರಿಯುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಇವರ ಪ್ರಾರ್ಥನೆ ಜೀವಿತಗಳಲ್ಲಿ ಸಫಲತೆ ಕಾಣಲಿ, ನಿನ್ನ ಐಕ್ಯದಲ್ಲಿ ಸಂಭ್ರಮಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.